ಸ್ನೇಹಕೂಟ ಸಂಘದಿಂದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ವಯಸ್ಸಾದವರ ಆರೋಗ್ಯ ಸುಧಾರಣೆ ಪ್ರೋತ್ಸಾಹಕ್ಕೆ ಕ್ರೀಡೆ ಆಯೋಜನೆ. ಎಸ್ ವೀಕ್ಷಕರೇ, ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಅನ್ನೋದು ಹಣ ಅಂತಸ್ತಿಗಿಂತ ಹೆಚ್ಚು ಮುಖ್ಯ. ಆರೋಗ್ಯ ಹೊಂದಿದ್ದರೆ ಸಾಕು, ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಾರೆ. ಹೀಗಾಗಿ ಪ್ರತಿಯೊಬ್ಬರೂ ಆರೋಗ್ಯವನ್ನ ಕಾಪಾಡಿಕೊಂಡು ಸುಖಕರವಾದ ಜೀವನವನ್ನ ನಡೆಸಬೇಕು. ಈ ನಿಟ್ಟಿನಲ್ಲಿ ಮನುಷ್ಯನು ಕೆಲವೊಂದು ಹವ್ಯಾಸಗಳನ್ನ ರೂಢಿಸಿಕೊಳ್ಬೇಕು. ಆ ಹವ್ಯಾಸಗಳು ಮನುಷ್ಯನ ಆಲೋಚನೆಯನ್ನ ಶುದ್ಧಿಗೊಳಿಸುವುದರ ಜೊತೆಗೆ ದೇಹದ ಸದೃಢತೆಯನ್ನ ಕಾಪಾಡುತ್ತೆ. ಅಂತಹ ಹವ್ಯಾಸಗಳಲ್ಲಿ ಮುಖ್ಯ ಪಾತ್ರ ವಹಿಸುವುದು ಕ್ರೀಡೆ. ಕ್ರೀಡೆಯು ವ್ಯಕ್ತಿಯ ದೈಹಿಕ ಸದೃಢತೆಯನ್ನ ಕಾಪಾಡುವುದರ ಜೊತೆಗೆ ಆತನ ಆರೋಗ್ಯ ಸ್ಥಿಮಿತದಲ್ಲಿರುವಂತೆ ಮಾಡುತ್ತೆ. ಈ ನಿಟ್ಟಿನಲ್ಲಿ ತುಮಕೂರಿನಲ್ಲಿರುವ ಸ್ನೇಹಕೂಟ ಸಂಘವು ವಯಸ್ಸಾದವರು ತಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಆಯೋಜಿಸಿದ್ದು ಕ್ರೀಡಾಸಕ್ತರನ್ನ ಕೈಬೀಸಿ ಕರೆಯುತ್ತಿದೆ. ಸ್ನೇಹಕೂಟ ಸಂಘದ ವತಿಯಿಂದ 2025 ಆಗಸ್ಟ್ 31ರಂದು ತುಮಕೂರಿನ ಸಿದ್ಧಗಂಗಾ ಬಡಾವಣೆಯ 2ನೇ ಕ್ರಾಸ್ನಲ್ಲಿರುವ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ವಯಸ್ಸಾದವರು ಆರೋಗ್ಯದ ಕಡೆಗೆ ಗಮನ ಹರಿಸಿ ಆರೋಗ್ಯ ಸುಧಾರಣೆಯನ್ನ ಮಾಡುವುದಕ್ಕೆ ಪ್ರೋತ್ಸಾಹವನ್ನ ಕೊಡುವುದಾಗಿದೆ ಅಂತ ಸ್ನೇಹಕೂಟದ ಸಂಘದ ಮುಖಂಡರು ತಿಳಿಸಿದ್ರು. ಇನ್ನು ಈ ಟೂರ್ನಿ 4 ವಿಭಾಗಗಳನ್ನು ಒಳಗೊಂಡಿದ್ದು 35 ವರ್ಷ ಮೇಲ್ಪಟ್ಟವರ ಕ್ಯಾಟಗರಿ, 50 ವರ್ಷ ಮೇಲ್ಪಟ್ಟವರ ಕ್ಯಾಟಗರಿ, ಇನ್ನು ಇಬ್ಬರು ಸ್ಪರ್ಧಿಗಳ ಒಟ್ಟು ವಯಸ್ಸು 115 ವರ್ಷ ತುಂಬಿರಬೇಕು ಹಾಗೂ ಮಹಿಳೆಯರಿಗಾಗಿ ವಿಶೇಷ ವಿಭಾಗ, ಮಹಿಳಾ ಸಬಲೀಕರಣದ ಭಾಗವಾಗಿ ಮಹಿಳಾ ಸ್ಪರ್ಧಿಗಳಿಗೆ ಯಾವುದೇ ನೋಂದಣಿ ಶುಲ್ಕವಿಲ್ಲದೆ ಸಂಪೂರ್ಣ ವಿನಾಯಿತಿಯನ್ನ ನೀಡಲಾಗಿದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದಿನಾಂಕ 31/8/2025 ಭಾನುವಾರ TBA ಅಲ್ಲಿ ನಮ್ಮ ಕೃಷ್ಣಮೂರ್ತಿ ಮತ್ತು ಸ್ನೇಹಿತರು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಏರ್ಪಡಿಸಿದ್ದಾರೆ. ದಯವಿಟ್ಟು ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕಾಗಿ ವಿನಂತಿ. ಈ ಟೂರ್ನಮೆಂಟ್ನಲ್ಲಿ 35 ವರ್ಷದ ಮೇಲ್ಪಟ್ಟು ಮತ್ತು 50 ವರ್ಷದ ಮೇಲ್ಪಟ್ಟ ಯುವಕರು ಮತ್ತು ಯುವತಿಯರಿಗೆ ಆಟವನ್ನು ಶಟ್ಲ್ಕಾಕ್ ಆಡಿಸಲು ನಮ್ಮ ಕೃಷ್ಣಮೂರ್ತಿಯವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಗ್ರೂಪ್ ಕಟ್ಟಿ ಅದರಲ್ಲಿ ಒಂದು 20ರಿಂದ 30 ಟೀಮ್ಗಳು ಎನ್ರೋಲ್ ಮಾಡ್ಕೊಂಡಿದ್ದಾವೆ. ದಯಮಾಡಿ ಎಲ್ಲ ಸಹಕರಿಸಿ ಈ ಒಂದು ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಂದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆಲ್ಲ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಇತರೆ ವ್ಯವಸ್ಥೆ, ಟ್ರೋಫಿ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿದೆ. ದಯಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಆರೋಗ್ಯವನ್ನು ಸುಧಾರಿಸಬೇಕಾಗಿ ವಿನಂತಿ. ಸ್ನೇಹಕೂಟ ಅಂತ ನಾವಲ್ಲಿ MG ಸ್ಟೇಡಿಯಂ ಆವರಣದಲ್ಲಿ ಹೊಸದಾಗಿ ಸರ್ಕಾರದ ವತಿಯಿಂದ ಆದಂಥ ಸ್ಟೇಡಿಯಂನಲ್ಲಿ ಸುಮಾರು 1 ವರ್ಷದಿಂದ ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಆ ಪ್ರಾಕ್ಟೀಸ್ ಮಾಡ್ತಾ ನಾವೆಲ್ಲ ತುಂಬ ಆತ್ಮೀಯ ಸ್ನೇಹಿತರಾದ್ವು. ಅದರಲ್ಲೆಲ್ಲ ಇಲಾಖೆಯವರಿದ್ದಾರೆ, ಬೇರೆ ಬೇರೆ ಸಿಬ್ಬಂದಿಗಳು, ಬಿಸ್ನೆಸ್ಸವರು ಎಲ್ಲ ಇರ್ತಾರೆ. ಹಾಗಾಗಿ ಇದರಲ್ಲಿ ಮೇಯ್ನು ನಮ್ಮ ಪ್ರಮುಖವಾಗಿ ಬಹಳ ವರ್ಷದಿಂದ ಆಡ್ತಿರೋಂಥ ಆಟ ಅಂದರೆ ನಮ್ಮ ಕೃಷ್ಣಮೂರ್ತಿ ಸರ್. ಅವರು ಒಂದು ಅಪೇಕ್ಷದ ಮೇರೆಗೆ ಒಂದು ಶಟಲ್ ಬ್ಯಾಡ್ಮಿಂಟನನ್ನು 31ನೇ ತಾರೀಕು ಇಟ್ಟಿದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಎಲ್ಲ ಖರ್ಚುಗಳನ್ನು ನಾವೇ ಬೇರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಒಂದು ಆತ್ಮೀಯವಾಗಿ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಪ್ರೋತ್ಸಾಹಿಸಬೇಕು. ಎಲ್ರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ನಾವು ಸ್ನೇಹಕೂಟ ಸಂಘದ ವತಿಯಿಂದ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ, ಸಿದ್ಧಗಂಗಾ ಎಕ್ಸ್ಟೆನ್ಷನ್ ಸೆಕೆಂಡ್ ಕ್ರಾಸ್ ಇದರಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು 31/8/2025 ನಾವು ಏರ್ಪಡಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ವೆಟರನ್ಸ್, ಓಲ್ಡ್ ಏಜ್ ಆಗಿರೋ ಅಂಥವ್ರನ್ನ ಒಂದು ಆರೋಗ್ಯ ಸುಧಾರಣೆ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡೋದು ಅದರ ಮುಖ್ಯ ಉದ್ದೇಶ ಆಗಿದೆ. ಇದರಲ್ಲಿ ಓಪನ್ನು ಮತ್ತು ಮಕ್ಕಳಿಗಿರಲ್ಲ. 35 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಒಂದು ಕ್ಯಾಟಗರಿ, 50 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಒಂದು ಕ್ಯಾಟಗರಿ, ಇಬ್ಬರು ಸ್ಪರ್ಧಿಗಳ ಒಟ್ಟು ವಯಸ್ಸು 115 ವರ್ಷಗಳು ತುಂಬಿರಬೇಕು, ಅದಕ್ಕೆ ಒಂದು ಕ್ಯಾಟಗರಿ, ಮತ್ತು ಮಹಿಳೆಯರಿಗೆ ಒಂದು ಕ್ಯಾಟಗರಿ. ಈ ಥರ 4 ವಿವಿಧ ಕ್ಯಾಟಗರಿಯಲ್ಲಿ ನಾವು ಟೂರ್ನಮೆಂಟನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ನಾವು ವುಮನ್ ಎಂಪವರ್ಮೆಂಟ್ ಏನು ಇದೆ ಅದರಲ್ಲಿ
ಯಾವುದೇ ಫೀಸ್ ಇಲ್ದಲೆ ಫೀಸಲ್ಲಿ ರಿಜಿಸ್ಟ್ರೇಷನ್ ಶುಲ್ಕ ಸಂಪೂರ್ಣ ವಿನಾಯಿತಿ ನೀಡ್ತಾ ಇದ್ದೀವಿ. ಮತ್ತು ಗೆದ್ದವರಿಗೆ ಆಕರ್ಷಕ ಟ್ರೋಫಿ ಇದೆ. ಈ ಒಂದು ಟೂರ್ನಮೆಂಟಿನ ಒಂದು ವೆಚ್ಚಗಳಿಗೆಲ್ಲ ನಾವೇ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಈ ವೆಚ್ಚನ ಹಾಕ್ಕೊಂಡು ನಾವೇ ಸೇರ್ಕೊಂಡು ಮಾಡ್ತಿದ್ದೀವಿ. ಇದೇನು ಫಸ್ಟೆಲ್ಲ ಇದೊಂದು 4ನೇ ಸತಿ ನಾವು ಮಾಡ್ತಿರೋದು. ಈ ಹಿಂದೆ ನಾವು ಮಾರ್ಚ್ 8ನೇ ತಾರೀಕು ಒಂದು ವರ್ಲ್ಡ್ ವುಮೆನ್ಸ್ ಡೇ ದಿವಸ ನಾವು ಟೂರ್ನಮೆಂಟ್ ಮಾಡಿದ್ವಿ. ಅಲ್ಲೂ ಸಹ ಅತ್ಯಂತ ಹೆಚ್ಚು ಮಹಿಳಾ ತಂಡಗಳು ಭಾಗವಹಿಸಿದ್ವು. ಈ ಸಲಿನೂ ಸಹ ವೆಟರನ್ಸ್ ಇರೋದ್ರಿಂದ, ಏಜ್ ಆಗಿರೋರಿಗಿರೋದ್ರಿಂದ ಎಲ್ಲ ತಂಡಗಳು, ಹೆಚ್ಚಿನ ತಂಡಗಳು ತುಮಕೂರು ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟು ಹೆಚ್ಚಿನ ತಂಡಗಳು ಭಾಗವಹಿಸಿ ಈ ಒಂದು ಟೂರ್ನಮೆಂಟನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. 30/8/2025 ರಿಜಿಸ್ಟ್ರೇಷನ್ ಮಾಡಲು ಕೊನೆಯ ದಿನ ಆಗಿರ್ತದೆ. ರಿಜಿಸ್ಟ್ರೇಷನ್ಗೆ ಕೃಷ್ಣಮೂರ್ತಿ, ನನ್ನ ಹೆಸರು ಬೇಕಾದ್ರೆ ನಾನೊಂದು ನಂಬರ್ ಕೊಡ್ತೀನಿ ಅಂಡರ್ ಇದರಲ್ಲಿ. ಕೃಷ್ಣಮೂರ್ತಿ ನಂಬರು 9900765144, ಮತ್ತು ನರೇಶ್ ಅಂತ 9866578784, ಮತ್ತು ದೀಪಕ್ ಅಂತ 7019863599. ಇವ್ರಿಗೆ ಇಷ್ಟು ಜನದಲ್ಲಿ ಯಾರಿಗೆ ಬೇಕಾದ್ರೂ ನೀವು ನೋಂದಾಯಿಸ್ಕೊಳ್ಬೋದು. ನೋಂದಾಯಿಸ್ಕೊಂಡವ್ರಿಗೆ ಉಚಿತ ಊಟ ತಿಂಡಿ ವ್ಯವಸ್ಥೆ ಇದೆ. ಇದೊಂದು ಆರೋಗ್ಯ ಸುಧಾರಣೆ ಹಿತದೃಷ್ಟಿಯಿಂದ ಮತ್ತು ಕ್ರೀಡಾ ಮನೋಭಾವವನ್ನು ಪ್ರೋತ್ಸಾಹ ಹಿತದೃಷ್ಟಿಯಿಂದ ಮಾಡ್ತಿರೋದ್ರಿಂದ ದಯಮಾಡಿ ಎಲ್ಲ ಕ್ರೀಡಾ ಸ್ಪರ್ಧಿಗಳು ಈ ತಂಡದಲ್ಲಿ ಭಾಗವಹಿಸಿ ಈ ಒಂದು ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀನಿ. 30/8/2025 ರಿಜಿಸ್ಟ್ರೇಷನ್ಗೆ ಸಂಜೆ ರಾತ್ರಿ 9ರವರೆಗೂ ರಿಜಿಸ್ಟ್ರೇಷನ್ ತೆರೆದಿರ್ತದೆ. ನಂತರ ಬಂದ ತಂಡಗಳನ್ನು ಅಥವಾ ಬೆಳಗ್ಗೆ ಬಂದ ತಂಡಗಳನ್ನು ಯಾವುದೇ ಕಾರಣಕ್ಕೂ ತಂಡದಲ್ಲಿ ಪರಿಗಣಿಸಲಾಗುವುದಿಲ್ಲ. ದಯಮಾಡಿ 30/8/2025 ಶನಿವಾರ ರಾತ್ರಿ 9 ಗಂಟೆ ಒಳಗಡೆ ಈಗ ಹೇಳಿದ ನಂಬರ್ಗಳಲ್ಲಿ ದಯಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು ಅಂತ ತುಮಕೂರು ಜಿಲ್ಲೆಯ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಈ ಮೂಲಕ ಕೋರ್ತೇನೆ. ಇನ್ನು ಈ ಪಂದ್ಯದಲ್ಲಿ ಭಾಗವಹಿಸಲು ಆಸಕ್ತರು ಆಗಸ್ಟ್ 30ರೊಳಗೆ ನೋಂದಾಯಿಸಬೇಕು. ನೋಂದಣಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರಿಗಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣಮೂರ್ತಿ 9900765144, ನರೇಶ್ 9886657874, ದೀಪಕ್ 7019863599 ಅವರನ್ನ ಸಂಪರ್ಕಿಸಬಹುದು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.